ನನ್ನ ಹಣೆ ಬರೋನೇ ಸರಿ ಇಲ್ಲ ಅಂತ ಅನ್ಕೊಳ್ಳಿ. ನಮ್ಮ ಫುಟ್ ಟ್ರಸ್ಟ್ ನೋಡಿ ಯಾವ ಮಟ್ಟಕ್ಕೆ ಹಾಳಾಗೈತೆ ಅಂತ ಸೈಡ್ದು. ನಮ್ಮ ಕಾರ್ ಮೇಲೆ ಎಲ್ಲರೂ ದೃಷ್ಟಿ ಹಾಕ್ಬಿಟ್ಟಿದ್ದಾರೆ ಅನ್ಸುತ್ತೆ. ಏನಾಯ್ತು ಅವಳು ಬಂದು ಮರಳಿ ಹೋದ ಹಾಳಾದ ಚಂದಿರ. 1 2 3 4 5 6 ಪೀಸ್ ಇದೆ. ಮುಗಿಸ್ಬಿಟ ಇವ್ರು ಹೆಲ್ಪ್ ಮಾಡ್ತೀನಿ. ಕಾರ್ ಮೇಲೆ ನನ್ನ ಮೇಲೆ ದೃಷ್ಟಿ ಆಗ್ಬಿಟ್ಟಿರ್ಬೇಕು. ಮತ್ತೆ ನಾನು ನಮ್ಮ ಗ್ಯಾರೇಜ್ಗೆ ತಗೊಬಂದಿದ್ದೀನಿ ರೆಡಿ ಮಾಡ್ಸಕ್ಕೆ. ಏನಾಗೈತೆ ಅಂತ ಹೇಳ್ತೀನಿ ರೀ. ನಿನ್ನೆ ನೈಟು ಹೋಗ್ತಾ ಇದ್ದೆ ಮಾಮೂಲಿ ನಮ್ಮ ದೊಡ್ಡಮ್ಮನ ಮನೆ ರೋಡಲ್ಲಿ. ಸ್ವಲ್ಪ ಕತ್ಲೆಯಲ್ಲಿ ಲೈಟ್ ಗೀಟ್ ಏನೂ ಇಲ್ಲ. ಆ ಕಡೆ ಈ ಕಡೆ ಮನೆಗಳ ಏನೋ ಕಟ್ತಿದ್ರು. ಒಂದ್ ಕಲ್ನ ಯಾರೋ ಮಧ್ಯ ರೋಡ್ಗೆ ಹಾಕ್ಬಿಟ್ಟವ್ರೆ. ಕಾರ್ಗೇನು ಡ್ಯಾಮೇಜ್ ಆಗಿಲ್ಲ. ಫುಟ್ ರೆಸ್ಟ್ ಇರುತ್ತಲ್ಲ ಸೈಡಲ್ಲಿ ಎಕ್ಸ್ಟ್ರಾ ಫಿಟ್ಟಿಂಗ್ ಹಾಕ್ಸಿದ್ನಲ್ಲ ಫುಟ್ ರೆಸ್ಟು, ಅದಕ್ಕೆ ಕಲ್ಲು ಸಿಗಾಕೋಗ್ಬಿಟ್ಟು ಉಜ್ಬಿಟ್ಟೈತೆ ನೋಡಿ. ಈ ಕಡೆ ಸೈಡು ಫುಟ್ ರೆಸ್ಟ್ ಹೆಂಗಾಗ್ಬಿಟ್ಟೈತೆ ಅಂತ. ಇದು ಗ್ರೌಂಡ್ ಕ್ಲಿಯರೆನ್ಸ್ ಕಮ್ಮಿ ಆಯ್ತಲ್ಲ, ಹೊರಗಡೆ ಹಾಕ್ಸಿರೋದಲ್ವಾ. ಕೆಳಗಡೆ ಯಾವುದೋ ರೋಡಲ್ಲಿ ನೈಟ್ ಟೈಮು ಒಳಗಡೆ ಹೋಗ್ತಿದ್ದೆ, ಅವಾಗ ದೊಡ್ಡ ಕಲ್ಲು ಹಾಕ್ಬಿಟ್ಟವ್ರು ಯಾರೋ ರೋಡ್ ಮಧ್ಯ. ಅದು ಸದ್ಯ ಹೆಂಗೋ ಆ ಕಡೆ ಈ ಕಡೆ ಸಿಗಾಕೊಳ್ಳಿಲ್ಲ, ಸೈಡಲ್ಲಿ ತುದಿಲಿ ಸಿಗಾಕೊಂಡು. ಇಲ್ಲಿ ನೋಡಿ ಮೇಲೆ ಹೊಡೆದಿರೋದೆಲ್ಲ ಏನೂ ಇಲ್ಲ, ಕೆಳಗಡೆ ಸಿಗಾಕೊಂಬಿಟ್ಟು ಇಷ್ಟುದ್ದ ಉಜ್ಜೋಗೈತೆ ಕೆಳಗಡೆ ಫುಟ್ ರೆಸ್ಟು. ಕಾರ್ಗೇನೂ ಆಗಿಲ್ಲ, ಡ್ಯಾಮೇಜ್ ಏನೂ ಆಗಿಲ್ಲ. ಫುಟ್ ರೆಸ್ಟ್ ಫುಲ್ಲು ಹೆಂಗಾಗ್ಬಿಟ್ಟೈತೆ ನೋಡಿ, ಡೊಂಕ ಪಂಕ ಆಗ್ಬಿಟ್ಟೈತೆ, ಫುಲ್ಲು ಹೊಡೆದೋಗ್ಬಿಟ್ಟೈತೆ. ಅದಕ್ಕೆ ಕಳಿಸಿಬಿಡ್ತಾ ಇದ್ದೀನಿ 2 ಸೈಡ್ದು ಫುಟ್ ರೆಸ್ಟ್ನ. ಹೊರಗಡೆ ಹಾಕ್ಸಿದ್ದು ಶೋರೂಮ್ದಲ್ಲ ಇದು, ಬಟ್ ಆದರೆ ಕೆಳಗಡೆ ಕಲ್ಲು ಸಿಗಾಕೊಂಡಿರೋದು. ಇದು ಒಂದು ಸ್ವಲ್ಪ ಗ್ರೌಂಡ್ ಕ್ಲಿಯರೆನ್ಸ್ನ ಕಮ್ಮಿ ಮಾಡುತ್ತಿದ್ದು. ಸ್ವಲ್ಪ ದೊಡ್ಡ ಐತೆ ಫುಟ್ ರೆಸ್ಟು, ಅದಕ್ಕೆ ಕಲ್ಲು ಸಿಗಾಕೋಗ್ಬಿಟ್ಟಿರೋದು. ಗಾಡಿ ಕೆಳಗೋಗಿ ತೋರಿಸ್ತೀನಿ ರೀ. ತೆಗಿತಾವ್ರಣ್ಣ, ರಿಮೂವ್ ಮಾಡ್ತಾವ್ರ ಫುಟ್ ರೆಸ್ಟ್ನ. 2 ಸೈಡ್ದು ರಿಮೂವ್ ಮಾಡಿಸ್ಬಿಡ್ತೀವಿ. ಈ ಕಡೆ ಸೈಡ್ದು ಏನಾಗಿಲ್ಲ. ಇದು ಸ್ವಲ್ಪ ಗ್ರೌಂಡ್ ಕ್ಲಿಯರೆನ್ಸ್ ಕಮ್ಮಿ ಮಾಡುತ್ತಲ್ವಣ್ಣ ಇದು. ಹಾಂ, ಇಲ್ಲಿ ನೋಡಿ, ನಾರ್ಮಲ್ ಗ್ರೌಂಡ್ ಕ್ಲಿಯರೆನ್ಸು ಇಲ್ಲಿವರೆಗೂ ಐತೆ. ಇದು ನೋಡಿ, ಇಲ್ಲಿ ಆ ಕಡೆ ಸೈಡ್ ಕಲ್ಲು ಸಿಗಾಕೋಗ್ಬಿಟ್ಟೈತೆ. ಆ ಕಡೆ ಇಲ್ಲಿ ಸಿಗಾಕೊಂಡು ಉಜ್ಜಿರೋದು. ನಾನು ಎಕ್ಸ್ಟ್ರಾ ಆಗ್ತಾಗಲು ಗೈಸ್ ಏನು ಕೂಡ ಟಚ್ ಮಾಡಿಸಿಲ್ಲ, ಡ್ರಿಲ್ ಮಾಡಿಸೋದು ಆ ಥರ ಎಲ್ಲ. ಇದು ಶೋರೂಮಲ್ಲೇ ಬಿಟ್ಟಿರ್ತಾರೆ. ಈ ಕಡೆ 2 ಹೋಲು, ಆ ಕಡೆ 2, ಮಧ್ಯೆ 2 ಹೋಲು ಫುಟ್ ರೆಸ್ಟ್ ಹಾಕ್ಸೋಕ್ಕೆ ಅಂತಲೇ ಬಿಟ್ಟಿರ್ತಾರೆ ಇಲ್ಲಿ. ಸೊ ಅದು ಇಲ್ಲಿ ಹೊಡೆದಿರೋದ್ರಿಂದ ಹೋಲು ಮತ್ತು ಏನಕ್ಕೂ ಏನೂ ಡ್ಯಾಮೇಜ್ ಆಗಿಲ್ಲ ಜಾಸ್ತಿ. ಸೊ ತಿರ್ಗಾ ಇನ್ನೊಂದು ಫುಟ್ ರೆಸ್ಟ್ ಹಾಕ್ಸ್ಕೊಬೋದು. ಕಲ್ಲು ಸಿಗಾಕೊಂಡಿದ್ದು ಇಲ್ಲಿ ನೋಡಿ, ಇಲ್ಲಿ ಉಜ್ಜಾಯ್ತು ನೋಡಿ. ಸ್ಟಾರ್ಟಿಂಗ್ ಇಲ್ಲಿ ಸಿಗಾಕೊಂಡೈತೆ, ಆಮೇಲೆ ಅಲ್ಲಿವರೆಗೂ ಉಜ್ಬಿಟ್ಟೈತೆ. ನಮ್ಮ ಕಾರ್ ಮೇಲೆ ಎಲ್ಲರೂ ದೃಷ್ಟಿ ಹಾಕ್ಬಿಟ್ಟಿದ್ದಾರೆ ಅನಿಸುತ್ತೆ. ತಗೊಂಡಾಗಿಂದ ಏನೂ ಆಯ್ತಿರ್ಲಿಲ್ಲ, ಇವಾಗ ಮನೆ ತಾನೇ ಒಂಚೂರಲ್ಲಿ ಹೆಚ್ಚಾಯಿತು. ಈ ಕಡೆ ಸೈಡ್ ಫುಟ್ ರೆಸ್ಟ್ ನೋಡಿ, ಏನೂ ಆಗಿಲ್ಲ, ಚೆನ್ನಾಗೈತೆ. ಆ ಕಡೆದು ಹಿಂಗೆ ಇತ್ತು, ಇವಾಗ ಹಾಳಾಗ್ಬಿಟ್ಟೈತೆ. ಯಾವ ಮಟ್ಟಕ್ಕೆ ಹಾಳಾಗೈತೆ ಅಂತ ಸೈಡ್ದು ಕಲ್ಲು ಹೊಡೆದ್ಬಿಟ್ಟು. ಇವಾಗ ಕಳೆದ್ಬಿಟ್ರಿ ಇನ್ನೇನು. ಗೈಸ್, ಡ್ಯಾಮೇಜ್ ಆಗಿರೋ ಫುಟ್ ರೆಸ್ಟ್ನ ತೆಗೆದ್ರು ನೋಡಿ ಹೆಂಗನಾಗೈತೆ ಅಂತ. ಇಲ್ಲಿ ಆ ಕಲ್ಲು ಇಲ್ಲಿ ಸಿಗಾಕೊಂಡು ಅಲ್ಲಿ ಗಂಟ ಉಚ್ಕೊಂಡ್ಬಿಟ್ಟೈತೆ, ಫುಲ್ ಡ್ಯಾಮೇಜ್ ಆಗ್ಬಿಟ್ಟೈತೆ. ಇದು ಸ್ಟೀಲ್ದಲ್ವಾ, ಅಷ್ಟೊಂದು ಗಟ್ಟಿ ಇಲ್ಲ, ಒಂದು ರೇಂಜಿಗೆ ಗಟ್ಟಿ ಆಯ್ತು ಅಷ್ಟೇ. ಏನಾದ್ರು ಹೊಡೆದ್ರೆ ಹಂಗೆ ಮುರಿದೋಗ್ಬಿಡ್ತವೆ. ಹೇಳಬೇಕು ಅಂದರೆ ಫುಟ್ ರೆಸ್ಟ್ ಇಲ್ಲದೇ ನಮ್ಮ ಕಾರ್ ಚೆನ್ನಾಗಿ ಕ್ಯೂಟಾಗಿ ಕಾಣಿಸುತ್ತಲ್ಲ. 2 ಸೈಡ್ದು ಫುಟ್ ರೆಸ್ಟು ತೆಗ್ಸಿದ್ದೀನಿ ಗೈಸ್. ಕಾರ್ಗೇನಾಗಿಲ್ಲ, ಡ್ಯಾಮೇಜು ಆಗೋದು ಇಲ್ಲ. ಅದು ಸಣ್ಣ ಕಲ್ಲು, ದಪ್ಪ ಕಲ್ಲು ಸಿಗಾಕೊಂಡ್ರೆ ಯಾವಾಗಲೂ ಟಚ್ ಆಗಿಬಿಡುತ್ತೆ. ನಿಮ್ಗೇನು ಅನಿಸುತ್ತೆ ನಮ್ಮ ಕಾರ್ಗೆ ಫುಟ್ ರೆಸ್ಟ್ನ ಹಾಕ್ಸ್ಲಾ ಬೇಡವಾ? ತಿರ್ಗಾ ಕಮೆಂಟಲ್ಲಿ ಹಾಕಿ. ಅವಾಗವಾಗ ಈ ಥರ ಆಗ್ತಾನೆ ಇದೆ, ಅದಕ್ಕೆ ದೃಷ್ಟಿ ತೆಗ್ಸ್ಕೋಬೇಕು ನಮ್ಮ ಕಾರ್ಗೆ ಮತ್ತು ನನಗೆ. ಗೈಸ್, ಯಾರೋ ನೋಡಿ ನಮ್ಮ ಜಿಮ್ಗೆ ಹೋಗೋ ಗೋಡೆ ಮೇಲೆಲ್ಲ ಕೋಬ್ರಾ, ಲವ್ ಬ್ರೇಕಪ್, ಕೋಬ್ರಾ ಅಂತೆಲ್ಲ ಬರ್ಬಿಟ್ಟವ್ರು. ನಿನ್ನ ಫ್ಯಾನ್ಸು ಯಾರು ನೋಡಿದ್ರೆ ಏನು ಅನ್ಕೋತಾರೆ? ಏನು ಅನ್ಕೋತಾರೆ? ಲವ್ ಬ್ರೇಕಪ್ ಆಗೈತೆ ಅನ್ಕೋತಾರೆ. ತಗೊಳಕೋಬ್ರ ಲಾಲಿಪಾಪ್ ಕೇಳ್ದಲ್ಲ. ಲಾಲಿಪಾಪ್ ತಿಂದು ಸಂತೋಷ್ ಹೋಗ್ಬೋದು. ಮಮ್ಮಿ ಆಗಿ ಗೌತಮ್ ಸೋಪ್ ತಗೊಂಡ, ಕೋಬ್ರ ಲಾಲಿಪಾಪ್ ತಗೊಂಡ. ದೊನ್ನೆ ಬಿರಿಯಾನಿ ಪ್ಯಾಲೇಸ್ಗೆ ಬಂದಿದ್ದೀನಿ ಬಿರಿಯಾನಿನ ತಿನ್ನೋಕ್ಕೆ. ಕೋಬ್ರ ಮತ್ತು ಗೌತಮ್ ತಿನ್ನಲ್ಲ, ಯಾಕಂದರೆ ಗೌತಮ್ ಚಾನಲ್ಗೆ ಒಂದು ವಿಡಿಯೋ ಮಾಡ್ತಿದ್ರು ಪಿಜ್ಜಾ ತಿನ್ನೋದು. ಇಬ್ಬರು ಕೂಡ ಬಿಗ್ ಪಿಜ್ಜಾ ತಿಂದ್ಬಿಟ್ಟಿದ್ದಾರೆ, ಹೊಟ್ಟೆ ಹಸಿತಿಲ್ಲ ಅವರಿಬ್ರಿಗೆ.
ಒಂದು ಪೀಸಾ ದೊಡ್ಡ ತಿನ್ಬಿಟ್ಟು ಅವ್ರಿಬ್ರು 8 ಪೀಸ್ ಅದಕ್ಕೆ ನಾನು ಮಾತ್ರ ತಿಂತೀನಿ ನೋಡಿ. ಬನ್ನಿ ಬಿರಿಯಾನಿ ತಿನ್ನ ಗೈಸ್. ಇಲ್ಲಿ ನೋಡಿ ಕೋಬ್ರಾ ಅವ್ರ ಊರವ್ರು ಬಂದವ್ರೆ. ಏನು ಬರೋ ಇವನ ಹೆಸರು? ಮುನಿ 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 ವೆಂಕಟೇಶ್ ಮುನಿ. ಯಾರಿಗೋ ಬಾಯ್ ಮಾಡ್ತಾವನೆ. ಯಾರು ಇಲ್ಲ. ಗೈಸ್ ಇವಾಗ ನಾವು ಆರ್ಡ್ರ್ ಮಾಡಬೇಕು. ನಾನೊಂದು ಬಿರಿಯಾನಿ ತಗೋತೀನಿ. ನಿಮ್ಗೇನು ಬೇಕಾ ಕೊಬ್ರ? ಮೊಟ್ಟೆನಾ? ಜ್ಯೂಸ್ 2 ಹೇಳ್ಬಿಡ್ಲಾ? ಮೊಟ್ಟೆ ಬೇಡವಾ? 2 ಲೈನ್ 5 ಮೊಟ್ಟೆನಾ ಸಾಕಾ? ಮುಂಚೆ ನಿನಗೆ ಮೊಟ್ಟೆ? ನಂಗೊಂದು ಚಿಕನ್ ಬಿರಿಯಾನಿ 5 ಮೊಟ್ಟೆ ಹೇಳು. ಚಿಕನ್ ಬಿರಿಯಾನಿ. ಹಾಂ ಜ್ಯೂಸು. 2 ಲೈನ್ ಸೋಡಾ. ಹಾಂ 2 ಬೇಡ. ಸ್ವೀಟ್ ಆ್ಯಂಡ್ ಸಾಲ್ಟ್ ಇಲ್ಲಿ ಬಂತ. ಸಾಲ್ಟೇ ಕೊಡಿ. ಮಸಾಲೆ ಶರ್ಟಾ? ನಿನ್ಗೆ ಯಾವ್ದು ಬೇಕು ಹೇಳು. ಸ್ಪ್ರೈಟ್ ಐತೆ. ಅಂಗಡಿ ಜ್ಯೂಸ್ ಬೇಡವಾ? ಇಲ್ಲಿ ಅದೇ ಇರೋದು. ವಾಟರ್ ಮಿಲನ್, ಲೈಮ್ ಸೋಡಾ ಅದೆಲ್ಲ ಇಲ್ಲ ಬ್ರೋ. ವಾಟರ್ ಮೆಲನ್ ಜ್ಯೂಸ್ ಆಯ್ತಾ? ಮತ್ತೆ ಅದನ್ನೇ ಕೊಟ್ಬಿಡಿ. ಆರೆಂಜ್ ಇದೆಯಾ? ಸ್ವೀಟ್ ಲೆಮನ್? ಸ್ವೀಟ್ ಇಲ್ಲ. ನಾವು ಆರೆಂಜ್ ಬೇಕಾ ವಾಟರ್ ಮಿಲನ್ ಬೇಕಾ? ವಾಟರ್ ಮೆಲನ್ ಕೋಲ್ಡ್. ಅಣ್ಣ ವಾಟರ್ ಮಿಲನ್ ಎರಡು ಕೊಟ್ಬಿಡಿ. ಫುಲ್ ಚಿಲ್ಲ ಸಾಲಿಡ್ ಆಗಿದೆ. ಫುಲ್ ಚಿಲ್ ಇರಲಿ ಬ್ರೋ. ಎಷ್ಟೋ ತಲೆ ತಿಂತಿದ್ರ ಅಣ್ಣನಿಗೆ. ಗೈಸ್ ನಾವಿವಾಗ ದೊನ್ನೆ ಬಿರಿಯಾನಿ ಪ್ಯಾಲೇಸಲ್ಲಿ ಒಂದು ಬಿರಿಯಾನಿನ ಹೇಳಿದ್ವಿ. ಒಬ್ರಿಗೆ ಮ್ಯಾಚ್ ಆಗೋ ಸಾಂಗ್ ಬತ್ತಾಯ್ತಲ್ಲಿ. ಏನು ಮಾಡ್ತೀರಪ್ಪ? ಅವಳು ಬಂದು ಮರಳಿ ಹೋದ ಹಾಳಾದ ಚಂದಿರ. ನೋಡೋ ಫೀಲಿಂಗ್ ಆಗ್ಬಿಟ್ಟವೆ. ಏನೋ ಮಾಡ್ತಾವ ಪಾಪ ಕೋಬ್ರ ಬ್ಯಾಕ್ ಗ್ರೌಂಡ್ ಅಲ್ಲಿ ಸಾಂಗ್ ಬತ್ತಾಯ್ತು. ಕೋಬ್ರ ಇಲ್ಲಿ ತಲೆ ಎಲ್ಲ ಮುಚ್ಕೋತಾವ. ಕೋಬ್ರ ಮಾಡ್ತೀಯ ಅದು? ಇವಾಗಲೇ ಇನ್ನೊಂದು ಬಾಟ್ಲಿ ಇಟ್ಕೊಂಡು ಇಬ್ರು ಇಟ್ಕೊಳ್ಳಿ. ಯಾರು ಕೊನೆವರೆಗೂ ನಾನು ಊಟ ಮಾಡಿ ಮುಗಿಸೋವರೆಗೂ ಯಾರು ಇಟ್ಕೊಂಡಿರ್ತೀರ ಅಂತ. ಬರೀ ಬಾಟ್ಲಿ ಇಟ್ಕೊಳ್ಳಿ. ಹಿಂಗೆ ಇಸ್ಕೋ ಕೋಬ್ರಾ ಫಿಸಿಕಲ್ ಚಾಲೆಂಜು. ಮಾಡ್ಲೇಬೇಕಣ್ಣ. ಏಯ್ ಮಾಡೋಣ. ಏಯ್ ಮಾಡ್ಬೋದು. ಇರೋ ಶಕ್ತಿ ಐತೆ. ಗೈಸ್ ಇವತ್ತು ಚಾಲೆಂಜ್ ಇತ್ತಲ್ವಾ ನಂದು ಗೌತಮ್ದು ಒಂದು ಚಾನಲ್ಗೆ. ಅಲ್ಲೇ ಪಿಜ್ಜಾನ ದೊಡ್ಡದಾಗಿ ತಿನ್ಬಿಟ್ಟಿದ್ದೀನಿ. ಅದರಿಂದ ಕೋಕು ಮತ್ತು ಜ್ಯೂಸ್ ಇದು ನೀರು ಜಾಸ್ತಿ ಆಗೋಯ್ತೆ. ಊಟ ತಿನ್ನೋಕ್ಕಾಗಲ್ಲ. ಅದಕ್ಕೆ ಇದು ಮೊಟ್ಟೆ ತಿಂತೀನಿ. ಪಿಜ್ಜಾ ತಿಂದು ಹೊಟ್ಟೆ ತುಂಬಿದ್ರು ಅವನು 5 ಮೊಟ್ಟೆ ತಿಂದು ಮತ್ತೆ ಒಂದು ಕಲ್ಲಂಗಡಿ ಜ್ಯೂಸ್. ಮೊಟ್ಟೆ 5 ಮೊಟ್ಟೆ ಕಲ್ಲಂಗಡಿ ಹಣ್ಣು ಜ್ಯೂಸ್ ಹೇಳೋನಿಗೆ. ಮತ್ತೆ ಕೊನೆಯಲ್ಲಿ ಸೋಪ್ನ ಕುಡಿತಾನೆ. ನೋಡಿ ಇಲ್ಲಿ ಹೋಗ್ಬಿಟ್ಟ ಅವ್ರು ಹೇಳಿದ ತಕ್ಷಣ ತೆಗಿಯ ಡಬಲ್ ಬಂಡರ್ ಆಯ್ತು ನೋಡು. ತೆಗಿಯ ಇದನ್ನ ತೆಗಿಯ. ಏನೋ ಇದು? ಇದು ಮೊಟ್ಟೆ. ಇದೇನು ಮೊಟ್ಟೆನೋ ಇಲ್ಲ ಕೋಳಿದೇನೋ ಇದು? ನಾನು ಇವತ್ತೇ ಫಸ್ಟ್ ಟೈಮ್ ಕೊಡ್ತಿರೋದು ಕೋಬ್ರಾ. ಇದು ಅದು ಇನ್ನೊಂದು ತೆಗಿ. ಇನ್ನೊಂದು ಓಪನ್ ಮಾಡು. ಎಗ್ನ ಇದು ಓಪನ್ ಮಾಡು. ನಮ್ಮ ಇದು ನೋಡ್ತಾರೆ. ನಂಬೋದೇ ಇಲ್ಲ ಅವರು. ಇನ್ನೊಂದ್ಸಲ ಓಪನ್ ಮಾಡು. ನೋಡು ಇಲ್ಲಿ ನೋಡಿ 2 ಭಂಡಾರ ಐತೆ. ಒಂದು ಮೊಟ್ಟೆ ಒಳಗೆ ಟ್ವಿನ್ಸು. ನಾನೊಂದು ಓಪನ್ ಮಾಡ್ತೀನಿ ಕೊಡು. ಫಸ್ಟ್ ಟೈಮ್ ನೋಡ್ತಿರೋದು ನಾನು ಈ ಥರ. ಇದ್ರದ್ದಲ್ಲ ಕೋಳಿದಲ್ಲ ಇದು. ಗೈಸ್ ಇಲ್ಲಿ ನೋಡಿ ಮೊಟ್ಟೆ ಓಪನ್ ಮಾಡ್ತೀನಿ ನೋಡಿ. 2 ಭಂಡಾರ ಐತೆ ಇದ್ರೊಳಗೆ. ಗುರು ನಾನು ತಿನ್ನಲ್ಲ ಗುರು. ಯಾಕೋ ವಾಮಿಟ್ ಆಗೋಣ ಭಯ ನನಗೆ. ನೋಡಿ ಒಂದು ಮೊಟ್ಟೆಲಿ 2 ಭಂಡಾರ ಐತೆ. ಇದು ನೋಡ್ತಿದ್ರೆ ಬೇರೆನೇ ಅನಿಸ್ತಾ ಇದೆ. ನಿಮಗೂ ಹಂಗೆ ಅನಿಸಿರುತ್ತೆ. ನೋಡಿ 2 ಭಂಡಾರ ಐತೆ. 3 ಇಲ್ಲ ಒಬ್ರು ಇದು ಅದು ಸ್ವಲ್ಪ ಇದಾಗ್ಬಿಡುತ್ತೆ. 2 ಭಂಡಾರ ಒಂದು ಮೊಟ್ಟೆಲಿ. ಗೈಸ್ ನಮಗೆ ತಗೊಳ್ಕೊ. ಚೌಕೊಬ್ರು 2 ಭಂಡಾರ ತಿನ್ಕೊ. ನಾನು ತಿನ್ನಲ್ಲ. ನಂಗೆ ಯಾಕೋ ಭಯ ಆಯ್ತೈತೆ. ತಿನ್ನೋದೇ ಡಬಲ್ ಪ್ರೋಟೀನ್.
ಗೈಸ್ ನಮ್ಮದು ಇವಾಗ ದೊನ್ನೆ ಬಿರಿಯಾನಿ ಬಂದಿದೆ. ಜುನ್ನಿ ಒಳಗೆ ಹಾಕ್ಬಿಟ್ಟು ಕೊಡ್ತಾರೆ ದೊನ್ನೆ ಬಿರಿಯಾನಿನ. ಬಿರಿಯಾನಿ ಹಾಕೊಳ್ಳೋಣ ಪ್ಲೇಟ್ಗೆ. 1 2 3 4 5 6 ಪೀಸ್ ಇದೆ. ಬನ್ನಿ ಚಿಕನ್ ದೊನ್ನೆ ಬಿರಿಯಾನಿ ತಿನ್ನೋಣ. ಚೆನ್ನಾಗೈತೆ ಗೈಸ್ ಬಿರಿಯಾನಿ. ಗೈಸ್ ಕೋಬ್ರಾ ಮೊಟ್ಟೆ ಆರ್ಡ್ರ್ ಮಾಡ್ಬಿಟ್ಟು ಮೊಟ್ಟೆ ತಿನ್ನಲ್ಲ ಅಂತ ಅವ್ನು ನೋಡಿ. ಇಲ್ಲ ಏನಾಯ್ತದೆ ಅದು 2 ಮೊಟ್ಟೆ 2 ಭಂಡಾರ ಯಾಕಾಯ್ತಂತೆ ಅಂದರೆ ಬೇಸಿಗೆಗಾಲ ಅಲ್ವಾ, ಅದೇನೋ ಹೇಳಿದ್ರಲ್ಲ ಕೋಳಿ ಮರಿಯಾಗೋ ಮರಿಯಾಗೋ ಟೈಮು. ಆದ್ರೆ ಮರಿಯಾಗೋ ಟೈಮ್ ಆದ್ರೂ 1 ಭಂಡಾರದಲ್ಲೇ ಮರಿ ಆಯ್ತದೆ, 2 ಭಂಡಾರ ಯಾಕಿತ್ತು? ಕೋಬ್ರಾ ಧೈರ್ಯ ಮಾಡಿ ಇವಾಗ ತಿಂತವ್ನು ಮೊಟ್ಟೆನ. ಅವ್ನು ತಿನ್ನೋದಿಲ್ಲ, 2 ಭಂಡಾರ ಅದೇ ಏನಾದ್ರು ಆಗ್ಬಿಡ್ತದೆ ಅಂತ ಗೊತ್ತಿಲ್ಲ. ಇವನ್ ನೋಡ್ಲ ಇಲ್ಲಿ ಕೋಬ್ರಾ ಸಂತೋಷ್ ಮಮ್ಮಿ ಜೊತೆ ಆಟ ಆಡ್ತಾವ್ನು. ಗೈಸ್ ಬಿರಿಯಾನಿ ಚೆನ್ನಾಗೈತೆ ಟೇಸ್ಟು, ಪೀಸ್ಗಳು ಹಾಕೋರೆ. ನನಗೆ ಒಂದು ಬಿರಿಯಾನಿ ಸಾಕು, ಹೊಟ್ಟೆ ತುಂಬುತ್ತೆ. ಕೋಬ್ರಾ ಪಾಪ ಇವತ್ತು ಮೊಟ್ಟೆ ತಿಂತವನೆ. ಈ ಥರ ಲೈಫು ಇದಾಗುತ್ತೆ ಅಂತ ಅನ್ಕೊಂತಿಲ್ಲ. ಏನಾಯ್ತು ಕೋಬ್ರಾ? ಜ್ಯೂಸ್ ಕೊಡ್ತಾನೆ, ಬ್ಲಾಕ್ ಮಾಡ್ಬಿಟ್ಟವಳ. ಜ್ಯೂಸ್ ಕೊಡ್ತಾನೆ ಕೇಳ್ಕೊಟ್ಟು. ಕೋಬ್ರಾ ಮೊಟ್ಟೆ ತಿಂದು ಮುಗಿಸ್ತಾ ಜ್ಯೂಸ್ ಕುಡಿತಾವನೆ. ಹಿಂದೆ ಒಳ್ಳೆ ಬ್ಯಾಕ್ಗ್ರೌಂಡ್ ಸಾಂಗ್ ಬರ್ತೈತೆ. ಭಂಡಾರ ನೋಡಿ ಎಷ್ಟವೆ? ಗೊತ್ತವೆ 10 ಭಂಡಾರ ಅವೆ. ಯಾರೋ ನೋಡಿದ್ರೆ 10 ಮೊಟ್ಟೆ ತಿಂದ್ರೆ ಅಂತ ಅನ್ಕೋತಾರೆ. ಉತ್ತಮ್ ನೋಡಿ ಪಾಪ ಪಿಜ್ಜಾ ತಿನ್ಬಿಟ್ಟು ಆಯ್ತಿಲ್ಲ ಅವನಿಗೆ. ಕೋಬ್ರಾ ಮತ್ತೆ ಗೌತಮ್ಗೆ ಒಂದು ಚಾಲೆಂಜ್ ಮಾಡಿಸ್ತೀನಿ. ಏನಂದ್ರೆ ಪಿಜ್ಜಾ ತಿನ್ನೋದು ಯಾರು ಫಸ್ಟ್ ಪಿಜ್ಜಾನ ತಿಂದು ಮುಗಿಸ್ತಾರೆ ಅವರು ವಿನ್ನರ್ ಆಗ್ತಾರೆ. ಕೋಬ್ರಾ ಪಿಜ್ಜಾ ತಿಂದಿರೋದು ಲೆಕ್ಕಕ್ಕೆ ಇಲ್ಲ. ಅವ್ನು ನೋಡಿ ತಲೆ ಎಲ್ಲ ಸುತ್ತದೆ. ಪಿಜ್ಜಾ ಅಲ್ವಾ? ಸೋಪ್ ದಿನ ಒಂದು ಸರೋಯ್ತದ. ಬಾಬಾ ಹೋಗೋಣ. ಗೈಸ್ ನಾನು ಮತ್ತು ಕೋಬ್ರಾ ಇವತ್ತು ಬೇರೆ ಬೇರೆ ವರ್ಕೌಟ್ನ ಮಾಡ್ತಿದ್ದೀನಿ. ನಾನು ಮೇನ್ ಚಾನಲ್ ವೀಡಿಯೋ ಮಾಡ್ತಿದ್ದಲ್ಲ ಅವತ್ತು ಎಡಿಟಿಂಗ್ ಇತ್ತಲ್ಲ, ಅವತ್ತು 2 ದಿನ 3 ದಿನ ಜಿಮ್ಗೆ ಬಂದಿಲ್ಲ ಈ ವಾರ. ಅದಕ್ಕೆ ನಾನು ಇವತ್ತು ಬೈಸಿಪ್ಸ್ ಮತ್ತು ಶೋಲ್ಡರ್ ಮಾಡ್ತಿದ್ದೀನಿ. ಅವೆರಡೂ ಮಾಡಿಲ್ಲ. ಇವತ್ತು ಶನಿವಾರ. ಕೋಬ್ರಾ ಆ್ಯಸ್ ಯೂಶ್ವಲ್ ಲೆಗ್ಗು ಮತ್ತು ಶೋಲ್ಡರ್ ಮಾಡ್ತಾನೆ. ಇವತ್ತು ಫುಲ್ಲು ಲೆಗ್ ವರ್ಕೌಟ್ ಮಾಡ್ತೀನಿ ಕೋಬ್ರಾ. ಲೆಗ್ ಯಾವತ್ತು ಮಾಡಿ ನೋಡಿಲ್ಲ. ಯಾರು? ನಾನು ಮಾಡಿದ್ದೀನಿ, ನೀನು ನೋಡಿಲ್ಲ ಅಷ್ಟೇ. ಇವತ್ತು ಮಾಡೋಣ. ನಾನು ಇವತ್ತು ಮಾಡಲ್ಲ, ನಾನು ಬೈಸಿಪ್ಸ್ ಮತ್ತು ಶೋಲ್ಡರ್ ಮಾಡಬೇಕು. ನೀನೇ ಮುಡಿಸ್ತಲ್ಲ, ನನಗೆ ಹೇಳ್ತೀಯಾ? ನೋಡು ಹಿಂಗೆ ಮುಡಿಸ್ಬಿಟ್ಟ. ಟ್ರೈ ಮಾಡಾಯ್ತು. ಟ್ರೈ ಮಾಡಿ ಆಗುತ್ತೆ. ಇನ್ನೊಂದು ಚೂರು ಇವ್ರು ಹೆಲ್ಪ್ ಮಾಡ್ತೀನಿ. ನನಗೆ ಬಾಡಿ ಇಲ್ವಾ? ನಾನು ಮುಡ್ಸಲ್ವಾ? ಯಾವ ಬಾಡಿ ಇದೆ ನಿಮಗೆ? ಅಲ್ಲಿ ನೋಡ ಅಲ್ಲಿ. ಅಲ್ಲಿ ಹ್ಞೂ ಯಾಕೆ ಹಿಡ್ತಿಲ್ಲ? ತಿರ್ಗಪ್ಪ ಅಜ್ಜು, ಇಲ್ಲಿ ತಿರ್ಗಪ್ಪ ನೋಡಪ್ಪ. ತೋರ್ಸಬ್ರ ಎಲ್ಲಿ? ನೋಡಪ್ಪ ಟಚ್ ಆಯ್ತಲ್ಲ ಇನ್ನೊಂದು ಚೂರು. ಅಲ್ಲಿ ಟಚ್ ಆಯ್ತು ಬೆಳ್ಳು. ಅಷ್ಟೇ ಮುಡಿಸ್ತೀನಿ ಸಾಕು, ಅಷ್ಟೇ ಬಿಡಿಸ್ತೀನಿ ಸಾಕು. ಟ್ರೈ ಮಾಡಿದ್ರು 2 ಕೈ ಅಲ್ಲಿ ಎಷ್ಟು ಗ್ಯಾಪ್ ಇದೆ? ಅವ್ರು ನಿಂತ್ಕೊಂಡ್ರೆ ಮುಡಿಸ್ಬೋದು. ಇಷ್ಟು ಗ್ಯಾಪ್ ಇದೆ. ಒಟ್ನಲ್ಲಿ ನೀನು ಮುಡಿಸ್ತಿಲ್ಲ ತಾನೇ ಬಿಡು. ಹಂಗೆ ಇಲ್ಲ, ಅವ್ರದ್ದು ಸ್ವಲ್ಪ ಬೆನ್ನಿದಾಯ್ತು. ನಾನು ಮುಡಿಸ್ತೀನಲ್ಲ, ಅವ್ರ ಹತ್ರ ಯಾಕಿರ್ತೇನೆ, ನೀನು ಮುಡಿಸ್ತೀನಿ ಸಾಕು. ಕೈಸ್ ಕೋಬ್ರಾ ಲೆಗ್ ವರ್ಕೌಟ್ ಮಾಡ್ತಾವನೆ, ವಿಡಿಯೋ ಮಾಡಬೇಡಿ ಅಂತವನೆ. 200 ಹಾಕೊಳ್ಳೋ ಅಂದರೆ ಗೈಸ್ ಕೋಬ್ರನ್ಗೆ ನಿಶ್ವಿಕಾ ನಾಯ್ಡು ಅಂದರೆ ಹೆವಿ ಇಷ್ಟ ಅಂತೆ. ಹೀರೋಯಿನಲ್ಲಿ ಹೇಳ್ತಿದ್ದ. ಇಷ್ಟ ಅಲ್ವೇನೋ ಕೋಬ್ರಾ ನಿಂಗೆ? ನಿಶ್ವಿಕಾ ಅಂದರೆ ಇಷ್ಟ ಇಲ್ವಾ? ನಿಮ್ಮ ಹುಡುಗಿ ಅಷ್ಟೇ ತಾನೇ ಇಷ್ಟ ನಿಂಗೆ? ನೋಡಿದ್ರ ಗೈಸ್, ಇದು ಕೋಬ್ರಾ ಅಂದರೆ. ಮಾಡು ಕೋಬ್ರಾ ಶೋಲ್ಡರ್ ವರ್ಕೌಟ್ ಮಾಡ್ತಾವನೆ. ನಾನು ಇವಾಗ ಬೈಸಿಪ್ಸ್ ಮುಗಿಸ್ಬಿಟ್ಟು ಇವನ ಜೊತೆ ಶೋಲ್ಡರ್ ವರ್ಕೌಟ್ ಮಾಡ್ತೀನಿ. ಕೋಬ್ರಾ ಇವಾಗ ಫ್ರೀ ಟೈಮ್ ಅಲ್ವಾ,
ರೇಸ್ ನೋಡ್ತಾವನೆ. ಫುಲ್ಲು ಬೆಳ್ಳು ಕಾಣ್ತಿದ್ಯಾ ಕೋಬ್ರಾ. ನನ್ನ ನಂಬ್ತೀಯ ಬಿಡ್ತೀಯೋ, ನಿಜವಾಗ್ಲು ಬೆಳ್ಳು ಕಾಣಿಸ್ತಿದ್ಯಾ. ಗೈಸ್ ಇವಾಗ ಇಬ್ರು ಕೂಡ ಜಿಮ್ ಮುಗಿಸ್ಕೊಂಡು ಬಂದ್ವಿ, ಮನೆಗೆ ಹೋಗ್ಬೇಕು. ಕೋಬ್ರಾನು ನಾನು ಇವಾಗ ಮನೆಗೆ ಹೊಡ್ತೀವಿ. ನನ್ನ ಕಾರ್ನ ಮನೆ ಹತ್ರ ಹಾಕ್ಬಿಟ್ಟು ಗಾಡೀಲಿ ಬಂದಿದ್ದೆ ಜಿಮ್ಗೆ. ಇಲ್ಲಿ ನೋಡಿ ಕೋಬ್ರಾ ಗಾಡಿ ಮೇಲೂ ನನ್ನ ನೇಮ್ ಇಸ್ ಬ್ಲ್ಯಾಕ್ ಕೋಬ್ರಾ ಅಂತ. ಇನ್ಸ್ಟಾ ಐ ಡಿ ಇದೆ ಗೈಸ್ ಕೋಬ್ರಂದು, ಫಾಲೋ ಮಾಡಿ ಎಲ್ಲರೂ ಕೋಬ್ರನ್ನ. ಅದು ಇನ್ಸ್ಟಾಗ್ರಾಮ್ ಐಡಿ ಸ್ವಲ್ಪ ಹಾಂಗ್ ಆಗ್ಬಿಡೈತೆ. ಹೌದಾ? ಚೇಂಜ್ ಮಾಡಿಸ್ಬೇಕು, ನಾನು ಹೋಗೇ ಇಲ್ಲ, ಹಂಗೆ ಬಿಟ್ಟಿದ್ದೀನಿ. ಮೊದಲು ದಿ ನೇಮ್ ಇಸ್ ಬ್ಲ್ಯಾಕ್ ಕೋಬ್ರಾನೇ ಇದ್ದಿದ್ದು, ಆಮೇಲೆ ಅದು ಜಾಸ್ತಿ ಉದ್ದ ಹೋಯ್ತು ಅಂದ್ಬಿಟ್ಟು ಬರೀ ಬ್ಲ್ಯಾಕ್ ಕೋಬ್ರಾ 03 ಅಂತ ಹಾಕೊಂಡಿರೋ. ಕಟ್ ಮಾಡ್ದೆ ಸ್ವಲ್ಪ. ಅಷ್ಟೊಂದು ಸ್ವಲ್ಪ ಕಟ್ ಮಾಡಿ ಬ್ಲ್ಯಾಕ್ ಕೋಬ್ರಾ 03 ಅಂತ ಹಾಕೊಂಡಿರೋ. ಗೈಸ್ ಇವಾಗ ಮನೆಗೆ ಹೋಗ್ತೀನಿ ನಾನು. ಕೋಬ್ರಾ ಬಾಯ್, ನಾಳೆ ಸಿಗೋಣ. ಬಾಯ್.